ಇವತ್ತು ಯಾರು ಅವ್ರ ಪಕ್ಷಕ್ಕೆ ಓಟ್ ಹಾಕಲ್ಲೋ ಅವ್ರನ್ನ ಶುದ್ಧೀಕರಣ ಅಂದ್ರೆ ಅವ್ರನ್ನ ತೆಗೆದು ಹಾಕ್ಬಿಡೋದು ಮತದಾರ ಪಟ್ಟಿಯಿಂದ, ಅವ್ರನ್ನ ಬದುಕಿದಂಗೆ ಸಾಯಿಸ್ಬಿಡೋದು. ಈ ರೀತಿ ದೇಶದಲ್ಲಿ ಮೋದಿ ಅವರು ಈ ಮತದಾರರ ಪಟ್ಟಿ SIR ಸ್ಪೆಷಲ್ ಇನ್ಸೆಂಟಿವ್ ರಿವ್ಯೂ ಇದರಲ್ಲಿ ಇಲ್ಲಿವರೆಗೆ 5,20,00,000 ಮತದಾರರನ್ನ ದೇಶದ ಮತದಾರರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದಾರೆ. ಅವ್ರನ್ನ 5 ಕೋಟಿ ಜನರನ್ನ ಇವರು ಮತದಾರರಲ್ಲ ಅಂತ ಹೇಳಿ ಹೊರಗಿಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ವೆಸ್ಟ್ ಬೆಂಗಾಲ್ನಲ್ಲಿ ಇವತ್ತು ಹಿಂಬಾಗಿಲಿನಿಂದ ಅಧಿಕಾರ ಪಡೆದಿದ್ದಾರೆ. ಅದೇ ರೀತಿಯಾಗಿ ಅಸ್ಸಾಮಲ್ಲಿ ಸುಮಾರು 1 ಲಕ್ಷ ಜನನ ತೆಗೆದಿದ್ದಾರೆ. ಬಿಹಾರದಲ್ಲಿ 65 ಲಕ್ಷ ಜನ ತೆಗೆದಿದ್ದಾರೆ. ಮೊನ್ನೆ ತಮಿಳುನಾಡಲ್ಲೂ ಸಮೇತ ಸುಮಾರು ಒಂದು 50,000 ಜನ ತೆಗೆದಿದ್ದಾರೆ. ಈ ದಿನ ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ, ನೀವು ಮೊನ್ನೆ ನಡೆದಂತ ಚುನಾವಣೆಗಳನ್ನ ನೋಡಿದ್ರಿ. ವೆಸ್ಟ್ ಬೆಂಗಾಲ್ ಇರ್ಬೋದು, ಅಸ್ಸಾಂ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು. ಈಗ ನರೇಂದ್ರ ಮೋದಿ ಅವರು ಅಬ್ಕಿ ಬಾರ್ 400 ಪಾರ್ ಅಂತ ಒಂದು ಘೋಷಣೆ ಕೊಟ್ಟಿದ್ರು ಕಳೆದ 2024 ಚುನಾವಣೆಯಲ್ಲಿ. ಅದು ಟೋಟಲಿ ಫೇಲ್ಯೂರ್ ಆಯ್ತು. ಅವ್ರ ಘೋಷಣೆ ಫೇಲ್ಯೂರ್ ಆಗಿ ಕೇವಲ 240 ಸೀಟಿಗೆ ಅತಂತ್ರವಾಗಿ ಅವ್ರಿಗೆ ಮೆಜಾರಿಟಿನೇ ಕೊಡ್ಲಿಲ್ಲ ದೇಶ ಆಳ್ಲಿಕ್ಕೆ ಜನ. ಈ ದೇಶದ ಜನ ನರೇಂದ್ರ ಮೋದಿಗೆ ಒಂದು ವೆರಡಿಕ್ಟ್ ಅನ್ನ ಕೊಡ್ಲೇ ಇಲ್ಲ ದೇಶ ಆಳೋದಕ್ಕೆ. ಆದ್ರೆ ಇವ್ರ ಕೈ ಕಾಲು ಹಿಡಿದು ಅವರು ಬಿಹಾರ ಮತ್ತು ತೆಲುಗು ಏನು ಇವತ್ತು ಆಂಧ್ರ ಪ್ರದೇಶ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಒಂದು ಕೈ ಕಾಲು ಹಿಡಿದು ಇವತ್ತು ಕುರ್ಚಿಯಲ್ಲಿ ಕುಂತಿದ್ದಾರೆ. ಕುರ್ಚಿಯಲ್ಲಿ ಕುಂತಾಗ ಅವ್ರು ಮೊದಲಿನಿಂದ ಏನೊಂದು ಘೋಷಣೆ ಮಾಡ್ತಾ ಇದ್ರು ಅಂದ್ರೆ, ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಭದ್ರ ಬುನಾದಿ ಆಗ್ತಾರೆ ಅಂತಂದು ಹೇಳ್ತಾ ಇದ್ರು. ಆರ್ಥಿಕವಾಗಿ ಗ್ಲೋಬಲೈಸೇಷನ್ ಅಲ್ಲಿ ಇಡೀ ವಿಶ್ವದಲ್ಲಿ 3ನೇ ರಾಷ್ಟ್ರ ಆಗ್ತೈತಿ, 2ನೇ ರಾಷ್ಟ್ರ ಆಗ್ತೈತಿ ಅಂತ ಹೇಳ್ತಾ ಇದ್ರು. ಇವತ್ತು ನರೇಂದ್ರ ಮೋದಿ ಅವರು ಭದ್ರ ಇರುತ್ತೆ ಅವ್ರ ಕೈಯಲ್ಲಿ ದೇಶ ಅಂತ ಹೇಳಿದ್ರು. ಭದ್ರ ಇಲ್ಲ, ಬರ್ಬಾದ್ ಆಗೋಗಿದೆ. ನರೇಂದ್ರ ಮೋದಿ ಅವ್ರ ಕೈಯಾಗೆ ದೇಶ ಸಿಕ್ಕಿ ಇವತ್ತು ಬರ್ಬಾದ್ ಆಗೋಗಿದೆ. ಇವತ್ತು ಅವರು ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ದೇಶದ ಜನ ನಮ್ಮನ್ನ ತಿರಸ್ಕೃತ ಮಾಡಿದ್ದಾರೆ. ನಾವು ಜನರಿಗೆ ಓಟ್ ಕೇಳಿ ಪಡೆದ್ರೆ ಜನ ನಮ್ಗೆ ಓಟ್ ಹಾಕೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಜನರು ಏನು ವಿರೋಧ ಪಕ್ಷಗಳಿಗೆ ಕಾಂಗ್ರೆಸ್ ಇಂಡಿಯಾ ಒಕ್ಕೂಟ ಏನಿದೆ, ಈ ಒಕ್ಕೂಟದ ಮತದಾರರಿಂದ ಏನಿದ್ದಾರೆ ಬಡವರು, ಅಲ್ಪಸಂಖ್ಯಾತರು, ಕಾರ್ಮಿಕರು, ಇವರವೆಲ್ಲ ಓಟು ಕಟ್ ಮಾಡ್ಬಿಡೋದು ವೋಟರ್ ಲಿಸ್ಟ್ ಅಲ್ಲಿ. ಯಾವ ರೀತಿ? SIR ಅಂತೇಳಿ ಸ್ಪೆಷಲ್ ಇನ್ಸೆಂಟಿವ್ ರಿವ್ಯೂ ಅಂತ ಒಂದು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಅಂತ ಮೋದಿ ಅವರು ಶುರು ಮಾಡಿದ್ರು. ಇದು ಪ್ರಾಯಶಃ ಪ್ರತಿ ವರ್ಷನೂ ವೋಟರ್ ಲಿಸ್ಟು ಒಂದು ರಿಪೇರಿ ಆಗ್ತೈತಿ. ಯಾರು ಸತ್ತಾರೆ, ಬದುಕಿದ್ದಾರೆ, ಅಡ್ರೆಸ್ ಚೇಂಜ್ ಆಗಿದ್ದಾರೆ, ಹೊಸ ವೋಟ್ ಸೇರ್ಪಡೆ ಮಾಡಬೇಕು, 18 ವರ್ಷ ಆಗಿದೆ ಅಂದರೆ ಅವರು ಫಾರಂ ನಂಬರ್ 6 ಕೊಡ್ತಾ ಇದ್ರು. ಆ ನಂತರ ವೋಟ್ ಏನಾದರೂ ಬದಲಾವಣೆ ವಿಳಾಸ ತಪ್ಪಿದ್ರೆ ಅದು ಫಾರಂ ನಂಬರ್ 7, ಶಿಫ್ಟಿಂಗ್ ಇದ್ರೆ ಫಾರಂ ನಂಬರ್ 8. ಈ ರೀತಿ ಫಾರಂ 6, 7, 8 ಅನ್ನ ಪ್ರತಿ ವರ್ಷ ಯೂಸ್ ಮಾಡ್ತಾ ಇದ್ರು, ಪ್ರತಿ ವರ್ಷ ಪರಿಷ್ಕರಣೆ ಆಗ್ತಾ ಇದ್ರು. ಆದ್ರೆ ಮೋದಿ ಮಾಡೋ ಶುದ್ಧೀಕರಣ ಇದೆ ಅಲ್ಲ, ಇದು ಮತದಾರ ಪಟ್ಟಿ ಶುದ್ಧೀಕರಣ, ಇದು ಹಿಂದೆ ಏನು ಮನುವಾದಿಗಳು ಅಂಬೇಡ್ಕರ್ ಕಾಲದಲ್ಲಿ ಯಾರಾದ್ರೂ ಮುಟ್ಟಿದ್ರೆ ಸ್ನಾನ ಮಾಡೋದು, ಶುದ್ಧೀಕರಣ ಮಾಡೋದು, ಆ ರೀತಿ ಇವತ್ತು ಯಾರು ಅವ್ರ ಪಕ್ಷಕ್ಕೆ ಓಟ್ ಹಾಕಲ್ಲೋ ಅವ್ರನ್ನ ಶುದ್ಧೀಕರಣ ಅಂದ್ರೆ ಅವ್ರನ್ನ ತೆಗೆದು ಹಾಕ್ಬಿಡೋದು ಮತದಾರ ಪಟ್ಟಿಯಿಂದ, ಅವ್ರನ್ನ ಬದುಕಿದಂಗೆ ಸಾಯಿಸ್ಬಿಡೋದು. ಈ ರೀತಿ ದೇಶದಲ್ಲಿ ಮೋದಿ ಅವರು ಈ ಮತದಾರರ ಪಟ್ಟಿ SIR ಸ್ಪೆಷಲ್ ಇನ್ಸೆಂಟಿವ್ ರಿವ್ಯೂ ಇದರಲ್ಲಿ ಇಲ್ಲಿವರೆಗೆ 5,20,00,000 ಮತದಾರರನ್ನ ದೇಶದ ಮತದಾರರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದಾರೆ. ಅವ್ರನ್ನ 5 ಕೋಟಿ ಜನರನ್ನ ಇವರು ಮತದಾರರಲ್ಲ ಅಂತ ಹೇಳಿ ಹೊರಗಿಟ್ಟಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ, ಮೊನ್ನೆ 91 ಲಕ್ಷ ವೆಸ್ಟ್ ಬೆಂಗಾಲಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಅವರು ಹೊರಗಿಟ್ಟಿದ್ರು. ಮತ್ತೆ ಅಲ್ಲಿ ಮತದಾರರು ಇಲ್ಲ, ನಾವು ನಮ್ಮ ಪುರಾವೆಗಳಿದಾವೆ ಅಂತೇಳಿ 28 ಲಕ್ಷ ಜನ ಪುರಾವೆಗಳನ್ನ ಒಪ್ಪಿಸಿದ್ರು ಎಲೆಕ್ಷನ್ ಕಮಿಷನ್ಗೆ. ಅವ್ರನ್ನೂ ಸಮೇತ ರಿಜೆಕ್ಟ್ ಮಾಡಿಬಿಟ್ರು. ರಿಜೆಕ್ಟ್ ಮಾಡಿದ್ಮೇಲೆ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಏನ್ ಹೇಳಿದ್ರು ಅಂದ್ರೆ, ಈಗ ಚುನಾವಣೆಗಳು ಹತ್ರ ಬಂದ್ಬಿಟ್ಟಿದಾವೆ, ಈ ಹಂತದಲ್ಲಿ ನಾವು ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ. ನೀವು 28 ಲಕ್ಷದ್ದು ಏನು ಮತದಾರರು ಅಪೀಲ್ ಮಾಡಿದ್ರೆ ನಿಮ್ಮ ಅಪೀಲನ್ನ ನಾವು ಪುನರ್ ಪರಿಶೀಲನೆ ಮಾಡ್ತೀವಿ. ಈಗ ಚುನಾವಣೆ ಮುಗ್ದೋಗ್ಲಿ, ಮುಂದಿನ ಚುನಾವಣೆಗೆ ನೀವು ಓಟ್ ಹಾಕ್ಬಂದ್ರಿ ಅಂತೇಳಿ ಇವತ್ತಿಗೂ ಪೆಂಡಿಂಗ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ. ಸುಪ್ರೀಂ ಕೋರ್ಟ್ ಅಲ್ಲಿ 28 ಲಕ್ಷ ಮತದಾರರ ಅಹವಾಲು ಪೆಂಡಿಂಗ್ ಇದೆ. ಅದ್ರ ಅರ್ಥ ಇವತ್ತು ಕೇವಲ 3,000, 2,000ದಲ್ಲಿ ಸುಮಾರು 50-100 ಜನ ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಗೆದ್ದಿದ್ದಾರೆ. ಅಲ್ಲಿ ವೋಟ್ ಕಟ್ ಮಾಡೋದ್ರ ಮುಖಾಂತರ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ವೆಸ್ಟ್ ಬೆಂಗಾಲ್ನಲ್ಲಿ ಇವತ್ತು ಹಿಂಬಾಗಿಲಿನಿಂದ ಅಧಿಕಾರ ಪಡೆದಿದ್ದಾರೆ. ಅದೇ ರೀತಿಯಾಗಿ ಅಸ್ಸಾಮಲ್ಲಿ
ಸುಮಾರು 1 ಲಕ್ಷ ಜನನ ತೆಗೆದಿದ್ದಾರೆ. ಬಿಹಾರದಲ್ಲಿ 65 ಲಕ್ಷ ಜನ ತೆಗೆದಿದ್ದಾರೆ. ಮೊನ್ನೆ ತಮಿಳುನಾಡಲ್ಲೂ ಸಮೇತ ಸುಮಾರು ಒಂದು 50,000 ಜನ ತೆಗೆದಿದ್ದಾರೆ. ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಸಾಂಪ್ರದಾಯಿಕವಾಗಿ ಬಿಜೆಪಿ ಯಾವ ಓಟ್ ಬೀಳಲ್ಲ, ಕೂಲಿ ಕಾರ್ಮಿಕರು, ವಲಸೆ ಬರೋರು, ಕೆಲಸ ಮಾಡೋರು, ಅಡ್ರೆಸ್ ಇಲ್ದಂಗೆ ಎಲ್ಲೋ ಜೋಪಡಿಯಲ್ಲಿರೋರು ಅಂತವರ ಮತಗಳನ್ನ ತೆಗೆದಾಕ್ಬಿಡೋದು. ಅವ್ರನ್ನ ತೆಗೆದು ಆ ಮತಗಳು ಹೋಗ್ಬಿಟ್ರೆ ಬಿಜೆಪಿ ಗೆಲ್ಲಲಿಕ್ಕೆ ಸಾಕು. ಆ ರೀತಿ ಅವರು ಒಂದು ಪ್ಲಾನ್ ಮಾಡಿದ್ದಾರೆ. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೂ ಸಮೇತ ಅವ್ರು ಮ್ಯಾಪಿಂಗ್ ಮಾಡಿದ್ದಾರೆ. ಆ ಮ್ಯಾಪಿಂಗ್ ಪ್ರಕಾರ ಸುಮಾರು ಒಂದೊಂದು ಕ್ಷೇತ್ರದಲ್ಲಿ 20,000 30,000 ಮತಗಳು ಮ್ಯಾಪಿಂಗ್ ಟ್ಯಾಲಿ ಆಗ್ತಾ ಇಲ್ಲ. ಅವರೆಲ್ಲ ಇವರು ಎಚ್ಚೆತ್ಕೊಳ್ಳದೆ ಹೋದ್ರೆ ಅವ್ರ ಮತದಾನದ ಹಕ್ಕನ್ನೇ ಕಳ್ಕೊಳ್ಬೇಕಾಗುತ್ತೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಗ್ಗೆ ವಿಶೇಷವಾದ ನಿಗಾವನ್ನ ಈಗಾಗಲೇ ಇಟ್ಟಿದ್ದಾರೆ. ಮೊನ್ನೆ ಗುರುವಾರ ಇದ್ದಂತ ಸಚಿವ ಸಂಪುಟದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಯೊಬ್ಬ ಸಚಿವರಿಗೂ ನಿಮ್ಮ ಜಿಲ್ಲೆಗಳಲ್ಲಿ ನೀವು ಜವಾಬ್ದಾರಿ ತಗೊಂಡು ಸೀರಿಯಸ್ ಆಗಿ ಮತದಾರ ಪಟ್ಟಿಯನ್ನ ಸಂಪೂರ್ಣವಾಗಿ ಉಳಿಸ್ಕೊಳ್ಬೇಕು, ಯಾವುದೇ ಒಬ್ಬ ಮತದಾರರಿಂದ ಅವನ ಹಕ್ಕು ಮೊಟಕಾಗಬಾರ್ದು ಅಂತಕ್ಕಂಥದ್ದು ಸೂಚನೆಯನ್ನ ನೀಡಿದ್ದಾರೆ. ಯಾರು? ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆಲ್ಲ ನೀಡಿದ್ದಾರೆ. ಮೊನ್ನೆ ತಾನೇ ನಮ್ಮ ಜಿಲ್ಲಾ ಮಂತ್ರಿಗಳನ್ನ ನಾವು ಭೇಟಿ ಮಾಡಿದಾಗ ನಮ್ಮ ಕ್ಯಾಬಿನೆಟ್ ನಲ್ಲಿ ಡಿಸ್ಕಸ್ ಆಗಿದೆ, ಬಹಳ ಸೀರಿಯಸ್ ಆಗಿ ಇದ್ರ ಬಗ್ಗೆ ಇದು ಮಾಡಿದೆ ಅಂತಂದು ಹೇಳಿದ್ರು. ನಿನ್ನೆ ತಾನೇ ನಾವು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಈ ಬಗ್ಗೆ ಒಂದು ಸಭೆ ಮಾಡಿ ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನ ನಮ್ಮ ಏನು BLAಗಳು ಇರ್ತಾರೆ, ಬೂತ್ ಲೆವೆಲ್ ಏಜೆಂಟ್ ಅಂತ ಪಕ್ಷದಿಂದ ಇರ್ತಾರೆ, ಅವ್ರಿಗೂ ಮತ್ತೆ ಕಾರ್ಯಕರ್ತರಿಗೆ ನಿನ್ನೆ ಮಧ್ಯಾಹ್ನ ನಾವು ಸಭೆ ಮಾಡಿದ್ವಿ. ಇವತ್ತು ನಾನು ಈ ಸಭೆ ಕರೆದಿರ್ತಕ್ಕಂಥದ್ದು, ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ, ಯಾವ ಒಬ್ಬ ಮತದಾರರು ಮತದಾರ ಪಟ್ಟಿಯಿಂದ ಹೊರಗುಳಿದು ಅನ್ಯಾಯ ಆಗಬಾರ್ದು. ಅದಕ್ಕೆ ತಮ್ಮ ಸಹಕಾರ ಬಹಳ ಮುಖ್ಯ. ಮಾಧ್ಯಮದಲ್ಲಿ ಇವತ್ತು ನೋಡಿದ್ರೆ ಪ್ರತಿಯೊಬ್ಬರು ಜಾಗೃತರಾಗ್ತಾರೆ. ಆ ಜಾಗೃತರಾಗಿ ಅವರು ಯಾವುದೇ ಕಾರಣಕ್ಕೆ ಈ ಒಂದು ಚುನಾವಣಾ ಪ್ರಕ್ರಿಯೆಯಿಂದ ಹೊರಗಿರಬಾರ್ದು. ಆ ದೃಷ್ಟಿಯಿಂದ ಅದು ಒಂದು ವೇಳಾಪಟ್ಟಿ ಬೇರೆ ಕೊಟ್ಟಿದ್ದಾರೆ. ಆ ವೇಳಾಪಟ್ಟಿಯನ್ನು ಸಮೇತ ನಮಗೆ ನಾನು ಈಗಾಗಲೇ ನೀಡಿದ್ದೀನಿ. ಇದ್ರಲ್ಲಿ ತಮ್ಗೆ ನೀಡಿರ್ತಕ್ಕಂಥ ಇದರಲ್ಲಿ ಹೇಳಿದ್ದೀನಿ. ನಮ್ಮ SIR ವೇಳಾಪಟ್ಟಿ ಕರ್ನಾಟಕದಲ್ಲಿ ಈಗ 5.5 ಕೋಟಿ ಮತದಾರರಿದ್ದಾರೆ. ಆಸ್ ಆ್ಯಂಡ್ ಟುಡೇ 5,500 ಕೋಟಿ ಮತದಾರರು ಇವತ್ತಿದ್ದಾರೆ. ಆದ್ರೆ ಮ್ಯಾಪಿಂಗ್ ಮಾಡಿದ್ರೆ ಅದು ಮ್ಯಾಪಿಂಗ್ ಯಾವ ಲೆಕ್ಕದಲ್ಲಿ ತಗೊಂತಾರೆ ಅಂದ್ರೆ 2002ರಲ್ಲಿ ಮ್ಯಾಪಿಂಗ್ ಆಗಿತ್ತು. ಆ ಒಂದು ಇದಕ್ಕೆ ತಗೊಂಡು ಮ್ಯಾಪಿಂಗ್ ಮಾಡಿ ಹೋಲಿಕೆ ಮಾಡ್ತಾರೆ. ಆ ಹೋಲಿಕೆ ಮಾಡಿದಾಗ ಲಕ್ಷಾಂತರ ಕೋಟ್ಯಾಂತರ ಮತದಾರದ ವ್ಯತ್ಯಾಸ ಬರ್ತದೆ. ಆ ವ್ಯತ್ಯಾಸ ಬಂದವ್ರದ್ದು ಏನ್ ಮಾಡ್ಬೇಕಂದ್ರೆ, ಮತ್ತೆ ನಾವು ಜೀವಂತವಾಗಿದ್ದೀವಿ, ಇಲ್ಲಿ ವಾಸ ಇದೀವಿ, ನಮ್ ದಾಖಲೆ ತಗೊಳ್ರಿ ಅಂತ ಹೇಳಿ ದಾಖಲೆ ಕೊಡ್ಬೇಕು ಎಲೆಕ್ಷನ್ ಕಮಿಷನ್ಗೆ. ಆ ದೃಷ್ಟಿಯಿಂದ ಇದು ದೊಡ್ಡ ಒಂದು ಮತದಾನ. ಎಲೆಕ್ಷನ್ ಬೇರೆ ವಿಚಾರ, ಯಾರಿಗೆ ಏನು ನಮ್ಮ ಪಕ್ಷದವರು ಅಥವಾ ನಾಗರಿಕರು ಓಟ್ ಹಾಕ್ತಾರೆ. ಆದ್ರೆ ಓಟಿನ್ ಇದಕ್ಕೆ ಬರ್ಲಿಲ್ದಂಗೆ ಕಟ್ ಮಾಡ್ತಕ್ಕಂಥದ್ದು ಮೋದಿ, ಅಮಿತ್ ಶಾ, ಹುನ್ನಾರ. ಇವರು ಪ್ಲಾನ್ ಮಾಡಿದ್ದಾರೆ. ಜ್ಞಾನೇಶ್ ಕುಮಾರ್ ಅಂತ ಒಬ್ಬ ಎಲೆಕ್ಷನ್ ಕಮಿಷನರ್ ಇದ್ದಾನೆ. ಆತ ನರೇಂದ್ರ ಮೋದಿ ಅವ್ರಿಗೆ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾನೆ. ಎಲೆಕ್ಷನ್ ಕಮಿಷನರ್ ಅಂದ್ರೆ ಅವರು ನಿಷ್ಪಕ್ಷಪಾತವಾಗಿ ದೇಶದ ಎಲ್ಲ ಮತದಾರರಿಗೆ ಮತದಾನದ ಹಕ್ಕನ್ನು ಕೊಡ್ಬೇಕು. ಈ ಜ್ಞಾನೇಶ್ ಕುಮಾರ್ ಬಂದಾಗ್ಲಿಂದ ಮೋದಿ, ಅಮಿತ್ ಶಾ ಬಕೆಟ್ ಹಿಡಿಯೋ ಕೆಲಸ ಮಾಡಿ ಹಲವು ರಾಜ್ಯಗಳಲ್ಲಿ ಬಿಜೆಪಿಗೆ ಲಾಭ ಬರೋ ರೀತಿಯಲ್ಲಿ ಆತ ಮಾಡ್ತಾ ಇದ್ದಾನೆ. ಇದಕ್ಕೆ ಉದಾಹರಣೆ, ತಾಜಾ ಉದಾಹರಣೆ ಅಂದ್ರೆ, ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆ ರಾಜ್ಯ ಚುನಾವಣಾಧಿಕಾರಿ ಆಗಿದ್ದವರು ಇವತ್ತಲ್ಲಿ ಗೌರ್ಮೆಂಟ್ಗೆ ಚೀಫ್ ಸೆಕ್ರೆಟರಿ ಆಗಿದ್ದಾರೆ. ಸುವೇಂದ್ರ ಅಧಿಕಾರಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರದಲ್ಲಿ ಒಬ್ಬ ಎಲೆಕ್ಷನ್ ಕಮಿಷನರ್